ಆಯ್ತಾ? ಅವನ್ನೇ ಕೇಳ್ತಿರ್ತೀರಿ ಬಿಡ್ರಿ ಪಾಪ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಒಬ್ಳು ಚಲನಚಿತ್ರ ನಟಿ ಹೇಳ್ತೀನಿ, ಸ್ಮಗ್ಲಿಂಗು ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ನಮ್ ಕಂಟ್ರೋಲ್. ಕಸ್ಟಮ್ಸ್ ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ಮಾತಾಡೋರು ಮಾತಾಡಿದ್ದಾರಪ್ಪ. ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿ. ಪ್ರೋಟೋಕಾಲ್ ಯಾರ್ ಕಂಟ್ರೋಲ್? ಕೇಳಿ. ಯಾರ್ ಕಂಟ್ರೋಲ್? ಪ್ರೋಟೋಕಾಲ್ ಕೊಡೋದು ಯಾರ್ ಕಂಟ್ರೋಲ್? ಪ್ರೋಟೋಕಾಲ್ ಏನ್ ಮಾಡ್ತಿದ್ರು? ಒಂದ್ ನಿಮಿಷ ಕೆತ್ತಿದ್ರ ನಿಮ್ಮವರೆಲ್ಲ? ಒಂದ್ ನಿಮಿಷ ಕೊಟ್ಟವ್ರು ಯಾರು ಇಲ್ಲಿಂದ? ಅಲ್ಲ, ಎಲ್ಲ ನಿಮ್ಮೇಲಿರೋ ತಪ್ಪುನ ನಮ್ಮ ಎಲ್ಲಿಂದ ಬಂದ ಡ್ರಗ್ಸ್? ಯಾರ್ ಕಂಟ್ರೋಲ್ ಡ್ರಗ್ಸ್? ಯಾರಿದ್ರು? ಯಾರ್ ಕಂಟ್ರೋಲ್? ಎಲ್ಲ ನಿಮ್ದೇ ಅಲ್ವೇನ್ರಿ? ಪ್ರೋಟೋಕಾಲ್ ಪ್ರಧಾನಮಂತ್ರಿ ಮಡಿಕೊಂಡು ನೀವ್ ಈ ಮಾತಾಡಬಾರ್ದು. ಈಗ 16 ನೀವು ನಿಮ್ ತಪ್ಪನ್ನು ತೆಗೆದು ಪ್ರಯತ್ನ ಸುನಿಲ್ ಮಾಡಬೇಡ. ಸುನಿಲ್ ಅಲ್ಲ, ರಾಜಕೀಯ ಭಾಷಣ, ಸಾಮಾಜಿಕ ವಿಷಯಕ್ಕೆ ಬರಲಿಲ್ಲ. ಅಲ್ಲಲ್ಲ, ನೀವು ಏನಾದ್ರು ಮಾಡಿ ಈ ಸಾಮಾಜಿಕ ಕಳಕಳಿ ಇಲ್ಲ. ನಾನು ನಿಮ್ ಬಗ್ಗೆ ಹೇಳಲೇ ಇಲ್ಲ. ನಾನು ಹೇಳಿಲ್ಲ, ನಾನು ಸರ್ಕಾರದಲ್ಲಿ ಹೇಳಿದ್ದೀನಿ. ನಾನು ಹೇಳೇ ಇಲ್ಲ. ಮಾತಾಡಿದ್ರೆ ನೋಡಿ, ಪ್ರೆಸ್ ಅಲ್ಲಿ ನೋಡಿ. ಬಲಣ 69 ಅಲ್ಲಿ ಇದಕ್ಕೆ ಬಂದಿದೆ. ನೀವು ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ನಾನು ಮಾತಾಡಿದಕ್ಕೆ ಉತ್ತರ ಕೊಡೋದು ಬೇಡ. ನೀವು 16 ಭಾಗವಹಿಸಿ. 16 ಭಾಗವಹಿಸಿದ ನಂತರ ಭಾಗವಹಿಸಬಹುದು. ಅದ್ಬಿಟ್ಟು ಸುಮ್ನೆ ಎದ್ದೆದ್ದು ಮಾತಾಡಿದ್ರೆ ಏನಂತ ಅನ್ಸಲ್ಲ. ನೀವು ಹೇಳಿ, ನಾನೇನ್ ಹೇಳೇ ಇಲ್ಲ. ನೀವೇ ಸುಮ್ಮನೆ 16 ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೆ ಮಾತಾಡಬಹುದು. ನೀವು ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ. ಗೃಹ ಸಚಿವರು ಉತ್ತರ ಕೊಡ್ತಾರೆ. ಸರ್, ಒಂದೇ ನಿಮಿಷ. ನನಗೆ ಯಾಕೋ ನೋಡ್ತಾ ಇದ್ರೆ, ಈಗ ನೀನು ಏನು ಹೇಳಿದ್ದು, ಗೋಲ್ಡ್ ಅಂತ ಹೇಳಿದ ತಕ್ಷಣನೇ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತಾನೋ ಅನ್ಸ್ತೈತೆ. ಅಲ್ಲಲ್ಲ, ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ, ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದಿಬ್ಬರು ಮೂವರು ಬೇಗ ಮುಂದಿನ ಸೀಟಿಗೆ ಬರ್ಬೋದು ಅಂತ ಹೇಳಿ ನಗ್ತಾ ಇದಾರೆ. ಗೋಲ್ಡ್ ಕಲರ್ ಆ ತರ ಆಪಾದನೆ ಮಾಡ್ತಾ ಇದ್ದೀರಿ. ನಾವು ಯಾರೋ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ, ಇಬ್ಬರು ಬಹಳ ಜನ ನಿಮ್ಮ ಕಣ್ಣಿಟ್ಟು ಒಬ್ರು ಕೂಡ ಕಾಂಗ್ರೆಸ್ ಅವರು ಒಬ್ರು ಕೂಡ ಸಹಾಯಕ್ಕೆ ಬಂದೇ ಇಲ್ಲ. ಒಬ್ರು ಸಹಾಯಕ್ಕೆ ಬಂದೇ ಇಲ್ಲ. ಇಲ್ಲ ಯಾಕೆ ಬಂದಿಲ್ಲ? ಅಶೋಕಣ್ಣ ಯಾಕೆ ಬಂದಿಲ್ಲ? ಟಾರ್ಗೆಟ್ ಮಾಡ್ತಾ ಇರೋದು ಮೋದಿ ಅವರ ಇದಾರಲ್ಲ, ಬಾಲಕೃಷ್ಣ. ಯಾವಾಗ ಬಾಲಕೃಷ್ಣ ಹೇಳ್ತಾನೆ, ನಾನು ಮಂತ್ರಿ ಹಾಗೆ ಆಗ್ತೀನಿ, ಸರಿ ಹಾಗೆ ಆಗ್ತೀನಿ ಅಂತ. ಇನ್ನ ನಮ್ಮ ಮಂಡ್ಯ ಕಾದ್ಕೊಂಡು ಕೂತಿದ್ದಾರೆ. ನಾನು ಕೇಳಿಸ್ತಿಲ್ಲ ಅಲ್ಲಿ ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ. ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ. ಮೆಸೇಜ್ ಕೊಟ್ಟಿರೋರು, ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ. ಅಲ್ಲ, ಬಾಲಕೃಷ್ಣ ಬಾಲಕೃಷ್ಣ ಪರ ಬಾಳ ವಹಿಸ್ತಾ ಇದ್ರಿ, ಯಾಕಂತ ಗೊತ್ತಾಗ್ಲಿಲ್ಲ. ಸುನಿಲ್ ಕುಮಾರ್ ಮಾತಾಡಿ ಸರ್. ಈಗ ಯತ್ನಾಳ್ ಅವರು ಹೇಳಿದ್ರು ಸದನದಲ್ಲಿ ಹೇಳ್ತೀನಿ ಅಂತ 3 ದಿವಸದಿಂದ ಕಾಯ್ತಾ ಇದೀವಿ. ಹೇಳ್ಬಿಡಿ, ಇಲ್ಲನ ಹೇಳಿ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಲ್ಲನ ಹೇಳಿ. ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು? ಇಲ್ಲಿ ಬಂದು ಹೇಳಿ, ಸಾಕ್ಷಿ ಸಮೇತ ಹೇಳಿ. ಒಬ್ರಿದಾರ, 3 ಇದಾರ, 4 ಇದಾರ, ಕೇಂದ್ರ ಸಚಿವರಿದಾರ, ಕೇಂದ್ರ ಸಚಿವರಿದಾರ, ಕಸ್ಟಮ್ ಆಫೀಸರ್ ಜೊತೆ ಎಲ್ಲ ಗೊತ್ತಾಗ್ಲಿ. ಆಯ್ತಾ, ದುಬೈನಲ್ಲಿ ಆಯ್ತಾ, ಡೆಲ್ಲಿನಲ್ಲಿ ಆಯ್ತಾ, ಇಲ್ಲ ಆಯ್ತಾ, ಗೊತ್ತಾಗ್ಲಿ. ಅವಸರ ಬೇಡ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಬರ್ಲಿ. ಅಶೋಕ್ ಸಾಹೇಬ್ರು ಇಲ್ಲಿ ಕೇಳೋ ಅಗತ್ಯ ಇಲ್ಲ. ಪಕ್ಕದ ಸೀಟ್ ನಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಮಾಹಿತಿ ಬಗಲಾಗೆ ಇಟ್ಕೊಂಡು ಯಾಕೆ ಊರೆಲ್ಲ ಓಡಾಡ್ತೀವಿ? ನೀವು ಅಪರಂಜಿ ಚಿನ್ನ, ನೀವು ಇದರಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ, ನಮಗೆ ವಿಶ್ವಾಸ ಇದೆ. ನೀವು 24 ಕ್ಯಾರೆಟ್ ನಂಗೆ ಗೊತ್ತಿದೆ. ನೀವು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಕೆ ತಲೆಬಿಸಿ ಮಾಡ್ತೀರಿ? ಆಯ್ತಾ? ಸತ್ಯ ಇಲ್ಲ. ನೀವು 24 ಕ್ಯಾರೆಟ್ ಗುಡ್ ಫ್ರೆಂಡ್. ಮಾನ್ಯ ಅಧ್ಯಕ್ಷರೇ,
ನೀವೇ ಸರ್ಟಿಫಿಕೇಶನ್ ಕೊಟ್ಬಿಡ್ರಿ, ಉಳಿದವ್ರು ಗೊತ್ತಾಗ್ತದೆ. ನಾನು ನೋಡಿ ಇದೆಂತ ಪರಿಸ್ಥಿತಿ ಅಂದ್ರೆ ನಿಮ್ಮನ್ನ ಅಪರಾಂಜಿ ಚಿನ್ನ ಅಂದ್ರೂ ಬೇಜಾರು, ನಿಮಗೆ ನೀವು ಆರೋಪಿ ಅಂದ್ರೂ ಬೇಜಾರು. ನಾನು ಏನ್ ಮಾಡ್ಲಿ ಹೇಳಿ? ಬೇರೆ ಪದ ಯೂಸ್ ಮಾಡಿ. ಸರ್ ತಾಮ್ರ ಫಿಕ್ಸ್ ಮಾಡ್ಲೇಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಬಂದಿರೋದು 24 ಕ್ಯಾರೆಟ್. ಈ ಚಿನ್ನ ಸ್ಮಗ್ಲಿಂಗ್ ಕೇಸು ಒಂದು ಚಿತ್ರನಟಿ 1.5-2-3 ತಿಂಗಳ ಅವಧಿಯಲ್ಲಿ 25 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತೇಳಿ ಬಂದಿದೆ. ಮೊನ್ನೆ ಒಂದ್ಸರಿ ಬಂದಾಗ ಸಿಕ್ಕಿಬಿದ್ದಾಗ 14 kg ಚಿನ್ನ ಸಿಕ್ಕಿದೆ ಅಂತೇಳಿ ವರದಿಯಾಗಿರೋದು. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ, ಅಲ್ಲಿ ಹೆಂಗ್ ಬಿಟ್ರು, ಇದೆಲ್ಲದೂ ಕೂಡ 100% ಸತ್ಯ ಮಾಡ್ಲೇಬೇಕು. ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಚಿನ್ನ ಬೆಂಗಳೂರಿನಲ್ಲಿ ಈ ತರದ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಗೋಲ್ಡ್ ಸ್ಮಗ್ಲಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ಇದಕ್ಕೆ ಒಬ್ಬರು ಹಿರಿಯ ಅಧಿಕಾರಿಗಳ ಪುತ್ರಿ ಭಾಗಿಯಾಗಿದೆ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇದೆ. ಇದನ್ನು ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಆಕಸ್ಮಿಕವಾಗಿಯೋ ಅಥವಾ ಪೂರ್ವ ಮಾಹಿತಿಯ ಕಾರಣಕ್ಕೋಸ್ಕರ ಅದು ಸಿಕ್ಕಿದೆ ಎನ್ನುವಂಥದ್ದು ಮೊನ್ನೆ ನಂತರ ಗೊತ್ತಾಗಿರೋದು. ಈಗ ಅದಕ್ಕೆ